ನಮಸ್ಕಾರ ಎಲ್ರಿಗೂ. ಈ ವಿಡಿಯೋದಲ್ಲಿ ಬೆಳಗ್ಗೆ ಒಂದು ಪ್ರಶ್ನೆ ಕೇಳಿದೆ ಹಾರ್ಟಿಗೆ ಸಂಬಂಧಪಟ್ಟಾಗೆ. ಹಾರ್ಟ್ ಅಟ್ಯಾಕ್ ಈ ಥರ ಸಂಬಂಧಪಟ್ಟಾಗೆ ಇದು ಯಾವುದರಿಂದ ಜಾಸ್ತಿ ಆಗುತ್ತೆ ಅಂದರೆ ಕೊಲೆಸ್ಟ್ರಾಲಿಂದ ಜಾಸ್ತಿ ಆಗುತ್ತಾ, ಬಿ ಪಿಯಿಂದ, ಅದು ಸಕ್ಕರೆ ಕಾಯಿಲೆಯಿಂದ ಜಾಸ್ತಿ ಆಗುತ್ತೆ ಅಂದರೆ ಶುಗರ್ ಪ್ರಾಬ್ಲಮಿಂದ ಜಾಸ್ತಿ ಆಗುತ್ತೆ ಅನ್ನೋ ಪ್ರಶ್ನೆ ಕೇಳಿದೆ. ಈ ಪ್ರಶ್ನೆ ಯಾಕೆ ಕೇಳಿದೆ ಅಂದರೆ ತುಂಬ ಜನ ಕಾಮನಾಗಿರ್ತಕ್ಕಂಥ ಡೌಟ್ಸು, ಕಾಮನಾಗಿರ್ತಕ್ಕಂಥದ್ದು ಏನು ಫಾಲೋ ಮಾಡ್ತಾರೆ, ಏನು ಅವ್ರಿಗೆ ತಿಳುವಳಿಕೆ ಇರುತ್ತೆ ಅದ್ರ ಬಗ್ಗೆ ಅಂದರೆ ಕೊಲೆಸ್ಟ್ರಾಲ್ ಯಾವುದೋ ರಿಪೋರ್ಟ್ ತೊಗೊಂಬರ್ತಾರೆ, ಕೊಲೆಸ್ಟ್ರಾಲ್ ಜಾಸ್ತಿ ಇರುತ್ತಂದರೆ ಡಾಕ್ಟರ್ ಸ್ವಲ್ಪ ಹಾರ್ಟಿನ ಸ್ವಲ್ಪ ಇ ಸಿ ಜಿ ಮಾಡಿಸ್ಬಿಡಿ, ಸ್ವಲ್ಪ ಹಾರ್ಟಿಂದು ಸ್ಕ್ಯಾನ್ ಮಾಡಿಸ್ಬಿಡಿ, ಹಾರ್ಟಿನ ಚೆಕಪ್ ಮಾಡಿಸ್ಕೊಂತೀನಿ ಅಂತ ಹೇಳ್ತಾರೆ. ಅದೇ ಶುಗರ್ ಜಾಸ್ತಿ ಇದೆಯಮ್ಮ ನಿಮಗೆ ಅಂದರೆ ಹೇಳಿದ್ರೆ, ನಾನು ಫುಡ್ಡಲ್ಲಿ ಕಂಟ್ರೋಲ್ ಮಾಡ್ಕೊತೀನಿ, ಒಂದೇ ಸಲ ಕಂಟ್ರೋಲ್ ಮಾಡ್ಕೊತೀನಿ, ನಾನು ಶುಗರ್ ಏನು ತೊಂದರೆ ಇಲ್ಲ ಅಂತ ಹೇಳ್ತಾರೆ. ಅಂದರೆ ಲೆಕ್ಕ ಅಂದರೆ ಅವ್ರಿಗೆ ಶುಗರ್ ಬಗ್ಗೆ ಅಷ್ಟು ಹಾರ್ಟಿಗೆ ತೊಂದರೆ ಆಗುತ್ತೆ ಅನ್ನೋ ಒಂದು ತಿಳುವಳಿಕೆ ಇರಲ್ಲ. ಅದೇ ಕೊಲೆಸ್ಟ್ರಾಲ್ ಅಂದರೆ ಹಾರ್ಟ್ಗೆ ಹೋಗ್ಬಿಡುತ್ತೆ ಅಂದರೆ ಹಾರ್ಟ್ ಚೆಕಪ್ ಮಾಡಿಸ್ಕೊತಾರೆ. ಸೊ ಈ ಪ್ರಶ್ನೆ ಕೇಳಿದ್ರೆ ಬೆಳಗ್ಗೆಲ್ಲ ತುಂಬ ಜನ ಕೊಲೆಸ್ಟ್ರಾಲ್ ಅಂತ ಉತ್ತರ ನೀಡಿದ್ದಾರೆ. ಬಟ್ ಇದು ತುಂಬ ಅಷ್ಟು ಸರಿಯಾದ ಉತ್ತರ ಅಲ್ಲ. ಎರಡರಿಂದನೂ ತೊಂದರೆ ಇದೆ, ಹಾರ್ಟಿಂದನೂ ತೊಂದರೆ ಇದೆ, ಅಂದರೆ ಸಕ್ಕರೆ ಕಾಯಿಲೆಯಿಂದನೂ ಪ್ರಾಬ್ಲಮ್ ಇದೆ, ಕೊಲೆಸ್ಟ್ರಾಲಿಂದ ಪ್ರಾಬ್ಲಮ್ ಇದೆ. ಅಂದರೆ ಹೆಚ್ಚು ಕಾಯಿಲೆ, ಹೆಚ್ಚು ಪ್ರಾಬ್ಲಮ್ ಯಾವುದರಿಂದ ಆಗುತ್ತೆ ಅಂದರೆ ಸಕ್ಕರೆ ಕಾಯಿಲೆಯಿಂದ ಆಗುತ್ತೆ. ಅಂದರೆ ಒಂದು ಅಂದಾಜು ನಿಮಗೆ ಒಂದು ಉದಾಹರಣೆ ಅರ್ಥ ಆಗ್ಬೇಕಂತ ಹೇಳಿದ್ರೆ, 100 ಜನ ಹಾರ್ಟ್ ಪ್ರಾಬ್ಲಮ್ ಆಗಿರುತ್ತೆ. 100ರಲ್ಲಿ ಹಾರ್ಟ್ ಪೇಷಂಟ್ಸ್ ಯಾರು ತುಂಬ ಜನ ನೋಡಿರುತ್ತೆ. ತುಂಬ ಜನ ಪೇಷಂಟ್ಸು ಟ್ಯಾಬ್ಲೆಟ್ಸ್ ತೊಗೊತಾ ಇರ್ತಾರೆ, ಎಕೋಸ್ಪ್ರಿನ್ ಅಂತ ಟ್ಯಾಬ್ಲೆಟ್ಸ್ ತೊಗೊತಾ ಇರ್ತಾರೆ, ಅಂದರೆ ಹಾರ್ಟಿಗೆ ಸಂಬಂಧಪಟ್ಟ. ಅದರಲ್ಲಿ ಕಾಮನ್ ನೋಡಿರ್ತಕ್ಕಂಥ ನೀವೇ ನೋಡಿರ್ತಾರೆ, ಅದರಲ್ಲಿ ತುಂಬ ಜನ ಹಾರ್ಟಿನ ಜೊತೆಗೆ ಒಂದು ಬಿ ಪಿ ಶುಗರ್ ಟ್ಯಾಬ್ಲೆಟ್ಸ್ ತೊಗೊತಾ ಇರ್ತಾರೆ. ಅದೇ ಕೊಲೆಸ್ಟ್ರಾಲ್ ಟ್ಯಾಬ್ಲೆಟ್ಸ್ ತುಂಬ ಕಡಿಮೆ ಇರ್ತದೆ. ಅದು ಲೆಕ್ಕ ಅಂದರೆ ಪ್ರತಿಯೊಬ್ಬರಿಗೂ ಹಾರ್ಟ್ ಪ್ರಾಬ್ಲಮ್ಮು, ಶುಗರ್ ಪ್ರಾಬ್ಲಮ್ಮು, ಬಿ ಪಿ ಪ್ರಾಬ್ಲಮ್ ಆಗಿರೋ ಆಲ್ಮೋಸ್ಟ್ ಹಾರ್ಟ್ ಪ್ರಾಬ್ಲಮ್ ಬರುತ್ತೆ. ಅದೇ ಕೊಲೆಸ್ಟ್ರಾಲಿಂದ ಹಾರ್ಟ್ ಪ್ರಾಬ್ಲಮ್ ಆಗಿರೋದು ತುಂಬ ಕಡಿಮೆ ಇರ್ತದೆ. ಅಂದರೆ ಲೆಕ್ಕ ಅಂದರೆ ಎರಡರಿಂದನೂ ಆಗುತ್ತೆ. ಸೊ ಒಂದು ಅಂದಾಜು ನಿಮ್ಗೆ ಅರ್ಥ ಆಗಬೇಕಂದ್ರೆ, 100 ಜನ ಹಾರ್ಟ್ ಪೇಷಂಟ್ಸ್ ಅಂದರೆ ಒಂದು 70% ಅಂದರೆ 70 ಜನಕ್ಕೆ ಅದರಿಂದ ಶುಗರಿಂದ ಪ್ರಾಬ್ಲಮ್ ಆಗಿರುತ್ತೆ. ಇನ್ನೊಂದು 30% ಮಾತ್ರ ಅದರಿಂದ ಕೊಲೆಸ್ಟ್ರಾಲಿಂದ ಪ್ರಾಬ್ಲಮ್ ಆಗಿರುತ್ತೆ. ಸೊ ನೀವು ಶುಗರ್ ಜಾಸ್ತಿ ಇದ್ದರೆ ನಾನು ಶುಗರ್ ಕಂಟ್ರೋಲ್ ಮಾಡ್ಕೊತೀವಿ ಅಂತ ನೆಗ್ಲೆಕ್ಟ್ ಮಾಡಿದ್ರೆ ಹಾರ್ಟ್ ಪ್ರಾಬ್ಲಮ್ ಜಾಸ್ತಿ ಆಗುತ್ತೆ. ಅದೇ ಕೊಲೆಸ್ಟ್ರಾಲಿಂದ ಕಡಿಮೆ ಆಗಿರುತ್ತೆ ಹಾರ್ಟ್ ಪ್ರಾಬ್ಲಮ್. ಅಂದರೆ ಶುಗರಿಂದ ಆಗುತ್ತೆ, ಕೊಲೆಸ್ಟ್ರಾಲಿಂದ ಆಗುತ್ತೆ. ಅದೇ ಶುಗರಿಂದ ಜಾಸ್ತಿ ಪ್ರಾಬ್ಲಮ್ ಇರುತ್ತೆ, ಕೊಲೆಸ್ಟ್ರಾಲಿಂದನೂ ಸ್ವಲ್ಪ ಕಡಿಮೆ ಪ್ರಾಬ್ಲಮ್ ಇರುತ್ತೆ. ಫಸ್ಟು ಶುಗರ್ ಕಂಟ್ರೋಲ್ ಮಾಡ್ಕೊಬೇಕು. ಶುಗರ್ ಕಂಟ್ರೋಲ್ ಆದರೆ ತಾನಾಗೆ ಕೊಲೆಸ್ಟ್ರಾಲ್ ಕಂಟ್ರೋಲ್ ಆಗುತ್ತೆ. ಕೊಲೆಸ್ಟ್ರಾಲು ತುಂಬ ಬೇರೆ ವಿಷಯಗಳಿಂದ ಜಾಸ್ತಿ ಆಗುತ್ತೆ, ಅದರಲ್ಲಿ ಶುಗರಿಂದನೂ ಕೊಲೆಸ್ಟ್ರಾಲ್ ಜಾಸ್ತಿ ಆಗುತ್ತೆ. ಸೊ ನಮ್ಗೆ ಗೊತ್ತಿರೋ ಪ್ರಕಾರ ಒಂದು ಊಟ ಆಗ್ಬೋದು, ಗಾದೆ ಆಗ್ಬೋದು, ಅದೇನು ಹೇಳ್ತಾರೆ, ಒಂದು ಕಲ್ಲಿಂದ 2 ಅಕ್ಕಿ ಹೊಡಿಯೋದು ಅಂತ ಹೇಳ್ತಾರೆ. ಒಂದು ಕಲ್ಲು ಅಂದರೆ ಒಂದೇ ಇದರಿಂದ 2 ಸಮಸ್ಯೆ ಬಗೆಹರಿಸ್ತದೆ. ಅಂದರೆ ಶುಗರ್ ಒಂದು ಕಂಟ್ರೋಲ್ ಆದರೆ ಶುಗರಿಂದ ಕೊಲೆಸ್ಟ್ರಾಲ್ ಕಂಟ್ರೋಲ್ ಆಗುತ್ತೆ, ಶುಗರಿಂದ ಹಾರ್ಟ್ ಪ್ರಾಬ್ಲಮ್ ಇರಲ್ಲ. ಅಂದರೆ 2 ಪ್ರಾಬ್ಲಮ್ಮು ಒಂದರಲ್ಲೇ ಸಮಸ್ಯೆ ಬಗೆಹರುತ್ತಂದರೆ ನೀವು ಶುಗರ್ಗೆ ಜಾಸ್ತಿ ತೆಗೆದಲ್ಲ ಕೆಡಿಸ್ಕೊಬೇಕು. ಶುಗರ್ ಕಂಟ್ರೋಲ್ ಕಾಮನಾಗಿ ಮಾಡ್ಕೊಬೇಕು. ಕೊಲೆಸ್ಟ್ರಾಲ್ಗಿಂತ ಶುಗರ್ ಕಂಟ್ರೋಲ್ ಮಾಡಿಕೊಂಡ್ರೆ ನಿಮಗೆ ಹಾರ್ಟ್ ಸಮಸ್ಯೆ ಕಡಿಮೆ ಆಗುತ್ತೆ. ಸೊ ಇದ್ರ ಬಗ್ಗೆ ಶುಗರ್ನ ಮೇನ್ ಕಂಟ್ರೋಲ್ ಆಗಬೇಕು. ಇದು ಚೆನ್ನಾಗಿ ಗೊತ್ತಿರಬೇಕು ಕೊಲೆಸ್ಟ್ರಾಲ್ಗಿಂತ. ಥ್ಯಾಂಕ್ ಯು.